ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ. ಸೋಮವಾರ 11:30 ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಹೋಟೆಲಿಂದ ಕೆಲಸ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಪಾತ್ರೆ ಉಜ್ಜಿಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದೆ. ಸೊ ಪಾತ್ರೆ ಎಲ್ಲ ಉಜ್ಜಿದಾದ್ಮೇಲೆ ನೀರು ಹಿಡಿಬೇಕಾಗಿತ್ತು, ರೂಮ್ ಎಲ್ಲ ಒರೆಸ್ಬೇಕಾಗಿತ್ತು. ಹೋಟೆಲ್ಗೆ ಮತ್ತೆ 12 ಗಂಟೆಗೆ ಬರಬೇಕು ಅಂತ ಹೇಳಿದರು. ಅಷ್ಟರೊಳಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ನಿಂತ್ಕೊಂಡೆ. ಸೊ 1 ಅವರ್ ಒಳಗಡೆ ಅಷ್ಟು ಕೆಲಸ ಮುಗಿಸ್ದೆ. ಬಟ್ ಆದರೆ ಕೂಡ ಎಷ್ಟೊಂದು ಕೆಲಸ ಇರುತ್ತಲ್ವ. ನೀರು ಹಿಡಿಬೇಕು ಅಂದರೆ ನಮಗೇನಿಲ್ಲ ಅಂದ್ರೂ 15-20 ಬಿಂದಿಗೆ ನೀರು ಬೇಕು. ಸೊ 4-5 ಡೇಸ್ಗಾದ್ರೂ ನಾನು ಒಟ್ಟಿಗೆ ಹಿಡ್ಕೊಂಬಿಡ್ತೀನಿ ನೀರನ್ನ. ದಿನ ಹಿಡ್ಕೊಳಕ್ಕಾಗೋದಿಲ್ಲ ಅಡುಗೆ ಮಾಡೋಕ್ಕೆ ಅಂತ ಹೇಳಿ ಎಲ್ಲ ಉಜ್ಜಿ ಕ್ಲೀನ್ ಮಾಡಿ ಹಿಡಿಯೋಷ್ಟೊಳಗಾಗಿ ಲೇಟ್ ಆಯಿತು. ಸೊ ಮಧ್ಯಾಹ್ನ ಏನೂ ಅಡುಗೆ ಮಾಡ್ಕೊಂಡಿಲ್ಲ. ನನಗೆ ಆಲ್ರೆಡಿ ತಲೆ ಸುತ್ತಾಯಿತು, ಕೆಲಸ ಹೆವಿ ಇತ್ತು, ತಲೆ ಸುತ್ತಾಯಿತು. 2 ಗಂಟೆಯಲ್ಲಿ ನಂದು ನೋಡೋಣ ಇಲ್ಲ ಚಿಕ್ಕಮ್ಮ ಮನೇಲಿ ಏನಾದರೂ ಹೋಗಿ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳಿ ಅಂದ್ಕೊಂಡೆ. ಅಷ್ಟರೊಳಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ದಯವಿಟ್ಟು ಹಾಕಿರೋ ವೀಡಿಯೋಸ್ನ ಪೂರ್ತಿ ನೋಡಿ. ಸೊ ನಾನು ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಯಾಕಂದರೆ ಸುಮಾರು ವೀಡಿಯೋಸ್ ಇದು ಕಡಿಮೆ ಆಗಿದೆ. ಸೊ ರೇಟ್ ಕೂಡ ನನಗೆ 40 ಮೇಲೆ ಬರ್ತಿಲ್ಲ, ಎಲ್ಲನೂ ಕಡಿಮೆನೇ ಆಗಿದೆ. ಸೊ ಮನ್ಸಿಗೆ ತುಂಬ ಬೇಜಾರಾಯಿತು. ಇಷ್ಟು ಕಷ್ಟಪಟ್ಟರೆ ಕೂಡ ಯಾವುದೇ ರೀತಿ ಹೇಳ್ಕೊಳ್ಳೋ ಅಂಥ ವ್ಯೂಸ್ ಏನಿಲ್ಲ. ಅದು ಒಂದಾದರೆ ಇನ್ನೊಂದು ಲೈಫು ಹೇಗೆ ಬರುತ್ತೋ ಆಗ ಅಚೀವ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಾನೇ ಹೇಳಿದೆ. ಬಟ್ ನಾನೆಲ್ಲ ಇದನ್ನು ಬಂದು ರಿವರ್ಸಲ್ಲಿ ನಡೀತಿದೆ. ಸೊ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಯಾವುದೂ ನಾನು ಅಂದ್ಕೊಂಡಿರೋ ಇದಕ್ಕೆ ಹೋಗ್ತಾಯಿಲ್ಲ. ಅಟ್ಲೀಸ್ಟ್ ಅಂದ್ಕೊಂಡಿರೋದ್ರಲ್ಲಿ 50% ಆದರೂ ನಡೆದ್ರೆ ಆವಾಗಲಾದರೂ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ. ಸೊ ಅದೂ ಇಲ್ಲ. ಈ ಕಡೆ ಏನೂ ಆಗ್ತಿಲ್ಲ, ಜೀವನನೇ ಒಂಥರ ಬೇಡ ಅಪ್ಪ ಲೈಫು ಅನ್ನೋಷ್ಟು ಮನ್ಸಿಗೆ ಬೇಜಾರಾಗ್ತಿದೆ. ಯಾವಾಗಲೂ ಅಷ್ಟೇ, ನಾವು ಅಂದ್ಕೊಂಡಂಗೆ ಯಾವುದೂ ನಡೆಯೋದಿಲ್ಲ ಲೈಫಲ್ಲಿ. ನಾವು ಏನು ಅಂದ್ಕೊತೀವೋ ಅದಕ್ಕೆ ತದ್ವಿರುದ್ಧವಾಗಿ ಜೀವನದಲ್ಲಿ ನಡೆಯುತ್ತೆ ಅನ್ನೋದು ನನಗೆ ಈಗೀಗ ಅರ್ಥ ಆಗ್ತಿದೆ. ಬಟ್ ಆದರೂ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ. ಬಟ್ ತುಂಬ ಮನ್ಸಿಗೆ ಬೇಜಾರಾಗುತ್ತೆ, ಯಾಕೆ ಹಿಂಗಾಗುತ್ತೆ ಅಂತ ಹೇಳಿ ಯೋಚನೆನೂ ಮಾಡೋಕ್ಕಾಗೋದಿಲ್ಲ, ಅಷ್ಟು ಬೇಜಾರಾಗ್ತಾ ಇರುತ್ತೆ. ಸೊ ನನಗೇನು ಅನಿಸುತ್ತೋ ಆ ಥರ ನಾನು ನ್ಯಾಚುರಲಾಗಿ ವೀಡಿಯೋಸ್ ಮಾಡ್ತಿದ್ರೆ ಕೂಡ ಯಾರಿಗೂ ಇಷ್ಟ ಆಗ್ತಿಲ್ವಾ. ಎಲ್ಲರಿಗೂ ಇದೇ ಮೇಕಪ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಆಗಿರೋರೇ ಇಷ್ಟ ಆಗ್ತಾರೆ. ಆಚೆ ಈಚೆ ಓಡಾಡಿಕೊಂಡು ನಾನು ಆ ಕೆಲಸ ಮಾಡಿಲ್ಲ ಈ ಕೆಲಸ ಮಾಡಿಲ್ಲ ಅಂತ ಹೇಳಿ ಆ ಥರವರೇ ಇಷ್ಟ ಆಗ್ತಾರೆ. ಸೊ ನಮ್ಮಂಥವ್ರು ಇಷ್ಟ ಆಗೋದೇ ಇಲ್ವಾ. ಸೊ ನಾವಿಷ್ಟು ಸ್ಟ್ರಗಲ್ಸ್ ಎಲ್ಲ ಇದು ಮಾಡಿಕೊಂಡು ಆ ಕೆಲಸದ್ದು ಒತ್ತಡದ ನಡುವೆನೂ ಏನಾದರೂ ಒಂದು ಮಾಡಬೇಕು, ಯೂಟ್ಯೂಬಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿ ಇಷ್ಟು ಕಷ್ಟಪಟ್ಟು ಮಾಡಿದ್ರೆ ಕೂಡ ಯಾರಿಗೂ ನಮ್ಮ ವೀಡಿಯೋಸ್ ಏನು ಇಷ್ಟ ಆಗ್ತಿಲ್ವಾ. ಇಲ್ಲ ಯೂಟ್ಯೂಬ್ ಅವರೇ ನಮ್ಮ ವೀಡಿಯೋಸ್ನ ಯಾರಿಗೂ ಸಜೆಷನ್ ಮಾಡ್ತಿಲ್ವಾ, ಇಲ್ಲ ಯೂಟ್ಯೂಬರ್ಗೂ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿಲ್ವಾ ಅಂತ ಕೆಲವೊಂದಷ್ಟು ಪ್ರಶ್ನೆಗಳು ನನ್ನ ಮನಸ್ಸಲ್ಲಿ ಮೂಡ್ತಾನೇ ಇರುತ್ತೆ. ಸೊ ಆದರೂ ನಾನು ಎಲ್ಲದನ್ನೂ ನೋಡಿಕೊಂಡು ಓಕೆ ಇವತ್ತಲ್ಲ ನಾಳೆ ನಾನೊಂದು ಏನಾದರೂ ಒಂದು ಆಗುತ್ತೆ, ಇವತ್ತೆಲ್ಲ ನಾಳೆ ಅಚೀವ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡು ಮಾಡ್ತೀನಿ. ಬಟ್ ಆದರೂ ಅನ್ನಿಸ್ತಿಲ್ಲ ನನಗೆ ಆಗುತ್ತೆ ಅಂತ. ಸೊ ಪಾನಿಪುರಿ ತೊಗೋತಾ ಇದ್ಲು ಮಗಳು. ಈ ಕಡೆ ದೇವಸ್ಥಾನ ಎಲ್ಲ ಇತ್ತು, ಮನೆಗೆ ಬಂದು ಕಲಸಿ ಕೊಟ್ಟೆ, ತಿಂದಳು. ಇನ್ನು ಸಂಜೆ ಪೂಜೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಮನಸ್ಸಿಲ್ಲ ದೇವ್ರಿಗೆ ದೀಪ ಹಚ್ಚೋಕ್ಕೂ ಕೂಡ. ಯಾಕೆ ಅಂದರೆ ಎಷ್ಟು ದೇವ್ರನ್ನ ಕೇಳ್ಕೊಂಡ್ರೂ ಕೂಡ ದೇವ್ರು ಯಾಕೆ ಕೆಳಗಡೆನೇ ತುಳಿತಾ ಇದ್ದಾನೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಹೆಂಗಾಗ್ಬಿಟ್ಟಿದೆ ಅಂದರೆ ದೇವ್ರನ್ನ ಕೇಳ್ಕೊಂಡಷ್ಟು ದೇವ್ರು ಜಾಸ್ತಿ ಅಪ್ ಆ್ಯಂಡ್ ಡೌನೇ ಮಾಡ್ತಿದ್ದಾನೆ ಹೊರತು ಅಪ್ಪು ಜಾಸ್ತಿ ಮಾಡ್ತಿಲ್ಲ ದೇವರು. ಹೆಂಗೆ ಅಂದರೆ ಈಗ ನಾನು 400ವರೆಗೂ ರೀಚ್ ಆಗ್ತಿದೆ, ಇನ್ನೊಂದು 1000-2000 ವ್ಯೂಸ್ ಬರುತ್ತಾ ಅಂದ್ಕೊಳ್ಳೋಷ್ರೊಳಗೆ 10-20 ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಲೈಫಲ್ಲಿ ಏನಾದರೂ ಒಂದು ಮಾಡೋಣ, ಇವಾಗಾದರೂ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದು ಸಿಗುತ್ತೆ ಅಂತ ಅಂದ್ಕೊಳ್ಳೋಷ್ರೊಳಗಾಗಿ ಟರ್ನಿಂಗ್ ಪಾಯಿಂಟ್ ರಿವರ್ಸ್ ಆಗೋಯಿತು. ಸೊ ಕೆಲವೊಂದು ಮನಸ್ಸಿಗೆ ತುಂಬ ಮನಸ್ಸು ಬೇಜಾರಾಗುತ್ತೆ. ಹೆಂಗಿರುತ್ತೆ ಅಂದರೆ ಪರಿಸ್ಥಿತಿಗಳು ಹೇಳ್ಕೊಳಕ್ಕಾಗೋದೇ ಇಲ್ಲ, ತುಂಬಾ ಒಂಥರ ಮನಸ್ಸು ನೋವಾಗ್ತಾ ಇರುತ್ತೆ. ಸೊ ನಾನು ದೇವ್ರಿಗೆ ದೀಪ ಎಲ್ಲ ಹಚ್ಚಿದಾದ್ಮೇಲೆ ನುಗ್ಗೆಕಾಯಿನೂ ತಂದು ಕೊಟ್ಟಿದ್ರು.
ಸೊ ಅದನ್ನು ರೆಡಿ ಮಾಡೋಣ ಅಂತೇಳಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡೋಕ್ಕಾಗೋದು. ಸೊ ನಾನು ಜಾಸ್ತಿ ಏನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ಆದರೂ ಕೆಲವೊಂದು ಟೈಮು ಜಾಸ್ತಿ ನನ್ನ ಇಲ್ಲೇ ಇದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ತುಂಬ ಹರ್ಟಾಗಿ ಜೋರಾಗಿ ಕುತ್ಕೊಂಡು ಅಳುವಂಥ ಸ್ಟೇಜಲ್ಲಿ ಇರ್ತೀನಿ. ಬಟ್ ಆದರೂ ಅಳಬಾರ್ದು, ಸ್ವಲ್ಪ ಕೂಲಾಗಿರಬೇಕು, ಹೆಂಗೆ ಬರುತ್ತೋ ಅದನ್ನ ಹಂಗೆ ರಿಸೀವ್ ಮಾಡ್ಕೊಂಡು ಹೋಗಬೇಕು, ಇದನ್ನೆಲ್ಲ ನಾನು ಥಿಂಕ್ ಮಾಡ್ತಾ ಇರ್ತೀನಿ. ಬಟ್ ಆದರೂ ಮನ್ಸಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ, ನೋವು ಆಗ್ತಾ ಇರುತ್ತೆ. ಹೇಳ್ಕೊಳಕ್ಕೆ ಯಾರೂ ಇರೋದಿಲ್ಲ, ಪರಿಸ್ಥಿತಿ ನನ್ನ ಕೈಯಲ್ಲಿರೋದಿಲ್ಲ. ಯಾರಿಗಾದ್ರೂ ಹೇಳ್ಕೊಂಡ್ರೆ ಮತ್ತೆ ನಮ್ಮನ್ನೇ ಆಡ್ಕೋತಾರೆ ಅನ್ನೋದಿರುತ್ತೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ, ಯಾವುದೇ ರೀತಿ ಸಕ್ಸಸ್ ಇಲ್ಲ ಅಂದಾಗ ಮನೇಲೂ ಹೇಳ್ತಾರೆ ಬಿಟ್ಬಿಡು, ಏನಕ್ಕೆ ಅದರಿಂದ ಏನಾಗ್ತಿಲ್ವಲ್ಲ ನಿನಗೆ, ಇನ್ನೂ ಜಾಸ್ತಿ ಫೀಲ್ ಆಗ್ತಿದ್ಯಾ ನೀನು ಅಂತಲೇ ಹೇಳ್ತಾರೆ. ಸೊ ಇದನ್ನೆಲ್ಲ ಯೋಚನೆ ಮಾಡಿದಾಗ ಬಿಡೋಣ ಅಂತ ನಾನು ಎಷ್ಟೇ ಟ್ರೈ ಮಾಡಿದ್ರೆ ಕೂಡ ಒಂದು ಹೋಪ್ ಎಲ್ಲೋ ಒಂದು ಕಡೆ ಬರುತ್ತೆ. ಇವತ್ತಲ್ಲ ನಾಳೆ ಏನಾದರೂ ನನಗೆ ಯಾವುದಾದ್ರೂ ಒಂದು ವಿಡಿಯೋ ನನ್ನ ಕೈ ಹಿಡಿಬೋದಲ್ವ. ಸೊ ಟರ್ನಿಂಗ್ ಪಾಯಿಂಟ್ ಯೂಟ್ಯೂಬಿಂದ ನನಗೂ ಒಂದು ಸಿಗ್ಬೋದಲ್ಲ ಅಂತ ಅನಿಸುತ್ತೆ. ಬಟ್ ಆದರೂ ಇದುವರೆಗೂ ಸಿಕ್ಕಿಲ್ಲ, ಮುಂದಕ್ಕೆ ಸಿಗುತ್ತೋ ಇಲ್ವೋ ಅಂತಲೂ ಅದೂ ಗೊತ್ತಿಲ್ಲ. ಸೊ ನೋಡೋಣ. ಸೊ ದಯವಿಟ್ಟು ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ನಾನು ರಿಕ್ವೆಸ್ಟ್ ಮಾಡಿ ಬೇಡ್ಕೋತಾ ಇದ್ದೀನಿ ನಿಮ್ಮನ್ನು, ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಂಬಲ್ ರಿಕ್ವೆಸ್ಟ್ ಇದು. ಸೊ ಇವತ್ತು ನನಗೆ ಮಾತಾಡೋಕ್ಕೂ ಕಷ್ಟ ಆಗ್ತಿದೆ, ಅಷ್ಟು ಬೇಜಾರಾಗ್ತಿದೆ. ಯಾಕಂದರೆ ನಿನ್ನೆ ಹಾಕಿರೋ ವಿಡಿಯೋ ಬರೀ 12, ಮೊನ್ನೆ ಹಾಕಿರೋ ವಿಡಿಯೋನೂ 12, ಮತ್ತು ಮೊನ್ನೆ ಅಂಜೂರದೊಂದು ವಿಡಿಯೋ ಹಾಕಿದ್ದೆ, ಅದು ಬರೀ 5 ವ್ಯೂ. ಸೊ ಎಷ್ಟು ನಾವು ಜನಗಳಿಗೆ ಏನಾದರೂ ಒಳ್ಳೆಯದಾಗಬೇಕು ಆ್ಯಂಡ್ ನಾವು ಮಾಡ್ತಿರೋ ಸ್ಟ್ರಗಲ್ಸ್ ಎಲ್ಲನೂ ನೋಡಿ ನಾವು ಮಾಡಿದ್ರೆ ಕೂಡ ನಮ್ಮಂಥವ್ರಿಗೆ ಯಾರೂ ಇದು ಕೊಡೋದಿಲ್ಲ. ಅದೇ ಯಾರಾದರೂ ಸಣ್ಣದಾಗಿ ಒಂದು ಇದನ್ನು ಮಾಡಿ ವಿಡಿಯೋ ಹಾಕಿದ್ರೆ ಕೂಡ ಅದು ದೊಡ್ಡ ವೈರಲ್ ಆಗಿಬಿಡುತ್ತೆ. ಸೊ ಇಲ್ಲ ಯಾರಾದರೂ ಒಂದು ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು, ಇಲ್ಲ ಫಿಲಮ್ ಹೀರೋಸ್ ಆಗಿರ್ಬೋದು, ಇವರೆಲ್ಲ ಏನಾದರೂ ಮಾಡಿದ್ರೆ ಅವ್ರು ದೊಡ್ಡ ಒಂದು ಅಚೀವ್ಮೆಂಟೇ ಆಗಿಬಿಡುತ್ತೆ ಅವ್ರಿಗೆ. ಅದನ್ನು ಟರ್ನಿಂಗ್ ಪಾಯಿಂಟ್ ಥರ ಸಿಕ್ಕೋಗುತ್ತೆ. ಬಟ್ ನಮ್ಮಂಥವ್ರು ಎಷ್ಟೇ ಕಷ್ಟಪಟ್ಟರೆ ಕೂಡ ಅದು ಸಿಗೋದಿಲ್ಲ ಅಂತ. ಸೊ ಇನ್ನು ಏನೋ ಹೇಳ್ತಿದ್ರು, ಅಡುಗೆ ಮನೆಗೆ ಬಂದೆ. ಅಮ್ಮ ಆಲ್ರೆಡಿ ಕಿಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. 8:30 ಆಗ್ತಿದೆ, ಯಾವಾಗ ಊಟ ಆಗ್ತೀಯ ನೀನು ಅಂತ. ಪಾಪ ಅವ್ರಿಗೆ ಲೇಟ್ ಆಗ್ತಿತ್ತು, 9:45 ಆಗಿಬಿಡುತ್ತು ನನ್ನ ಟೈಮು. ಸೊ ½ ಆನ್ ಅವರ್ ಟೈಮ್ ಕೊಡು, ಹಿಂಗೆ 9 ಗಂಟೆ ಒಳಗಡೆ ಊಟ ಇಡ್ತೀನಿ ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬಂದು ನಾನು ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಎಲ್ಲನೂ ರೆಡಿ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಬೇಳೆ ಮತ್ತು ಎಲ್ಲನೂ ಹಾಕ್ಬಿಟ್ಟು ಮಸಾಲೆ ಸಾರು ಮಾಡೋಣ ಅಂತ ಹೇಳಿ ರೆಡಿ ಮಾಡಿದೆ. ಅದನ್ನ ರೆಡಿ ಮಾಡಿಬಿಟ್ಟು ಹಾಕಿ ಆಮೇಲೆ ಸಣ್ಣ ಪುಡಿ ಇದು ಮಾಡಿಕೊಂಡೆ. ಮಸಾಲೆ ಮಾಮೂಲಿ ಮಸಾಲನೇ, ಆಲೂಗಡ್ಡೆ ಇದು ಏನು ಚಿಕನ್ ಮಟನ್ಗೆ ಮಸಾಲೆ ಇಕ್ತೀವಿ ಅದನ್ನೆಲ್ಲ ಇಕ್ಬಿಟ್ಟು ಒಂದು ಕಡೆ ಫಸ್ಟು ಕುಕ್ಕರಲ್ಲಿ ಬೇಯಿಸ್ಕೊಂಡೆ. ಆಮೇಲೆ ಮಸಾಲೆ ರೆಡಿ ಮಾಡಿಕೊಂಡೆ. ಇಲ್ಲಿಗೇನೆ ಎಲ್ಲನೂ ತಂದುಕೊಟ್ಲು ಮಗಳು. ಮಸಾಲೆ ರುಬ್ಬಿಟ್ಟು ಮಿಕ್ಸಿಗೆ ಹಾಕಿ ಮಸಾಲೆ ಎಲ್ಲ ರುಬ್ಬಿಟ್ಟು ಹಾಕಿದೆ. ಮುದ್ದೆಗೆ ಇಟ್ಕೊಂಡೆ, ಕಡಿಮೆ ಇಟ್ಟಿದೆ. ಸೊ ಸಾರು ವಿಸಿಲೆಲ್ಲ ಬಂದಮೇಲೆ ಆಮೇಲೆ ನೋಡೋಣ ಅಂತ ಹೇಳಿ ಅಷ್ಟರೊಳಗೆ ಸಾರು ವಿಸಿಲ್ ಬಂತು. ಸೊ ಅದನ್ನೇ ಮಸಾಲೆ ಹಾಕಿಬಿಟ್ಟು ಪಾತ್ರೆ ಒಳಗಡೆ ಇಟ್ಬಿಟ್ಟು ಮಸಾಲೆ ಹಾಕಿ ಮಾಡಿದೆ. ಅಷ್ಟರೊಳಗೆ ಪಾತ್ರೆ ಸ್ವಲ್ಪ ಇತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತಾಯಿದ್ದೀನಿ. ಸೊ ನನ್ನ ಕೆಲವೊಬ್ಬರೆಲ್ಲ ಕಮೆಂಟ್ ಕೂಡ ಮೊನ್ನೆ ಕೂಡ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ನಾನು. ಸೊ ಹೆಂಗೆ ನನಗೆ ಕಮೆಂಟ್ ಹಾಕಿದ್ರು ಅಂತ. ಸೊ ಆದರೂ ಬೇಜಾರಾಗುತ್ತೆ ಈ ಥರ ಎಲ್ಲ ಕೇಳಿದಾಗ. ಆದ್ರೂ ಬಿಡಬಾರ್ದು, ಯಾರೋ ಒಬ್ಬರು ಇಬ್ಬರು ಈ ಥರ ಹೇಳ್ಬಿಡ್ತಾರೆ ನಮಗೆ, ಮತ್ತು ನಾವು ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೋ ನನಗೆ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ. ಸೊ ಆಗುತ್ತೆ, ಕೆಲಸನೂ ಮಾಡ್ಕೋತಾ ಇರ್ತೀನಿ, ಯಾವುದನ್ನೂ ಪೆಂಡಿಂಗ್ ಇಡಲ್ಲ ನಾನು. ನೋಡೋಣ, ಇವತ್ತೆಲ್ಲ ನಾಳೆ ದೇವ್ರು ಕಂಡುಬಿಡ್ತಾನ ನನ್ನ ಸ್ಟ್ರಗಲ್ಸ್ಗೆ ಅಂತ ಹೇಳಿ ಮಾಡಿದ್ದು. ಇನ್ನು ಮಸಾಲೆ ಸಾರೆಲ್ಲ ಆದಮೇಲೆ ಮುದ್ದೆ ಮಾಡಿಬಿಟ್ಟು ಊಟ ಎಲ್ಲ ಇಟ್ಟು ಅಮ್ಮಗೆ ಇನ್ನು ಪಾತ್ರೆ ಎಲ್ಲ ಆಲ್ರೆಡಿ ಒಂದು ಟ್ರಿಪ್ ಉಜ್ಜಿ ಗ್ಯಾಸ್ ಎಲ್ಲ ಇದು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಸಿಂಕೆಲ್ಲ ತೊಳೆದಿಟ್ಕೊಂಡಿದ್ನಲ್ಲ. ಇನ್ನು ನೈಟಿಗೆ ಜಾಸ್ತಿ ಸಾಕಾಗ್ತಾಯಿತ್ತು, ಆಚೆ ಏನೂ ಕೆಲಸ ಮಾಡಿರಲಿಲ್ಲ. ಇನ್ನು ಊಟ ಮಾಡಿಬಿಟ್ಟು ಮಲಗಿಬಿಡೋಣ ಅಂತ ಹೇಳಿ ಅಷ್ಟು ಅಂದ್ಕೊಂಡೆ. ಸೊ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇಷ್ಟಿಷ್ಟೊತ್ತಿಗೆ ಇಷ್ಟಿಷ್ಟು ಮಾಡಬೇಕು ಅಂತ. ಬಟ್ಟೆ ಒಗಿಬೇಕು ಅಂದ್ಕೊಂಡೆ, ಒಗೆಯೋಕ್ಕಾಗಿರಲಿಲ್ಲ. ಮನ್ಸಿಗೆ ತುಂಬ ಬೇಜಾರು, ಮಾತಾಡೋಕ್ಕೆ ತುಂಬಾ ಕಷ್ಟ ಆಗ್ತಿದೆ ನನಗಿವತ್ತು. ಯಾವತ್ತೂ ನನಗಿಷ್ಟು ನೋವು ಆಗಿರಲಿಲ್ಲ. ಯಾಕೆ ಅಂದರೆ ಒಂದು ಹೋಪ್ಸ್ ಮೇಲೆ ಇರ್ತಾಯಿತ್ತು. 5530-40 ಸಬ್ಸ್ಕ್ರೈಬರ್ಸ್ ಇದ್ದರೆ ಕೂಡ 10-12 ವ್ಯೂ ಬಂದಾಗ ಎಷ್ಟು ಬೇಜಾರಾಗುತ್ತಲ್ಲ, ಯಾರಿಗಾದರೂ ಆಗುತ್ತೆ. ಬಟ್ ನಾನು ಯಾವುದೇ ರೀತಿ ಇನ್ನೊಬ್ಬರ ಹತ್ರ ದುಡ್ಡು ಕೊಟ್ಟು ಮಾಡಿಸ್ಕೊತಾ ಇಲ್ಲ. ನಾನು ಓನಾಗಿ ನನ್ನ ಲೈಫ್ ಮಾಡ್ಕೋಬೇಕು,
ಟರ್ನಿಂಗ್ ಪಾಯಿಂಟ್ ಇಲ್ಲಿಂದನೇ ಸಿಗಬೇಕು. ಯಾವುದಾದ್ರೂ ಒಂದು ವಿಡಿಯೋ ನನ್ನ ವೈರಲ್ ಆಗಿ ನನ್ನ ವಿಡಿಯೋಸ್ ಇದಾಗಬೇಕು ಅನ್ನೋದೇ ನನ್ನ ಆಸೆ. ನಾನು ಕೂಡ ಅದನ್ನೇ ಕೇಳ್ಕೊತಾ ಇದ್ದೀನಿ. ನಾನು ದುಡ್ಡು ಕೊಟ್ಟು ಮಾಡ್ಸಂಗಿದ್ರೆ ಯಾವತ್ತೂ ಮಾಡಿಸ್ಬೋದಾಗಿತ್ತು. ಯಾವುದೇ ₹1 ನನಗೆ ದುಡ್ಡು ಕೊಟ್ಟು ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ ಮಾಡೇ ಹಾಕ್ತಾಯಿದ್ದೀನಿ. ಡೈಲಿ ಅದೇ ಕೆಲಸ ಇದ್ದರೂ ಕೂಡ ನಾನು ತೊಗೊಳ್ಳೋ ಟಾಪಿಕ್ ಆಗಿರ್ಬೋದು, ಅದನ್ನೆಲ್ಲ ಚೇಂಜ್ ಮಾಡ್ತಾನೆ ಇರ್ತೀನಿ ನಾನು. ನನಗೆ ಆಚೆ ಹೋಗಿ ಅದನ್ನು ಬೇರೆ ಏನಾದರೂ ಮಾಡುವಂತೂ ಇದರಲ್ಲಿ ನಾನಿಲ್ಲ. ಸೊ ಮಗಳ ಫೀಸು ಆಲ್ರೆಡಿ ಅವಳಿಗೆ ಫೀಸ್ ಕೂಡ ಕಟ್ಟಬೇಕಿತ್ತು, ಬುಕ್ಸ್ ತೊಗೋಬೇಕಿತ್ತು, ಬಟ್ಟೆ ತೊಗೋಬೇಕಿತ್ತು. ಸೊ ಇನ್ನೂ ಏನೂ ತೊಗೊಂಡಿಲ್ಲ. ಸ್ಕೂಲಲ್ಲಿ ಕೂಡ ಕಂಪ್ಲೇಂಟ್ ಮಾಡಿ ಕಳಿಸ್ತಿದ್ದಾರೆ. ಲಾಸ್ಟ್ ಇಯರ್ 7,000 ಬ್ಯಾಲೆನ್ಸ್ ಇದ್ದೀನಿ. ಹೇಳಿದ್ರೆ ಎಷ್ಟೊಂದಿದೆ, ಬಟ್ ಹೇಳೋಕ್ಕೂ ಆಗ್ತಿಲ್ಲ, ಈ ಕಡೆ ಸುಮ್ಮನೆ ಇರೋಕ್ಕೂ ಆಗ್ತಿಲ್ಲ. ಮನ್ಸಿಗೆ ಬೇಜಾರಂದರೆ ಬೇಜಾರು. ಇನ್ಸ್ಟಾ ಫೇಸ್ಬುಕ್ಕಲ್ಲೂ ಅಷ್ಟೇ ವೀಡಿಯೋಸ್ ಹಾಕಿದ್ರೆ ರೀಚೇ ಆಗೋಲ್ಲ. ಕೆಲವೊಬ್ರದ್ದೆಲ್ಲ ಮಿಲಿಯನ್ಸ್ವರೆಗೂ ಹೋಗಿರುತ್ತೆ. ಸೊ ನಾನು ಮಾಡ್ತಾರೋ ತಪ್ಪೇನೋ ಗೊತ್ತಾಗ್ತಾ ಇಲ್ಲ, ಏನು ನಾನು ಚೇಂಜಸ್ ಮಾಡ್ಕೋಬೇಕು ಅಂತ. ಸೊ ತಮ್ನೈಲ್ ಹಾಕಿ ನಾನು ವೀಡಿಯೋಸ್ ಹಾಕಿದ್ರೆ ಅದು ರೀಚ್ ಆಗ್ತಿಲ್ಲ. ಸೊ ತಮ್ನೈಲ್ ಹಾಕದೆ ಹಾಕಿರೋ ವೀಡಿಯೋಸ್ ಕೆಲವೊಂದು ರೀಚ್ ಆಗಿದೆ. ಸೊ ಹಾಗೇ ಬಿಡ್ತಾ ಇದ್ದೀನಿ. ಬಟ್ ಅದು ಕೂಡ ನ್ಯಾಚುರಲಾಗಿ ಮಾಡ್ತಿರೋದಲ್ವ, ಅದಕ್ಕೆ ಯಾರಿಗೂ ಇಷ್ಟ ಆಗ್ತಿಲ್ವ, ಎಲ್ಲರೂ ಆರ್ಟಿಫಿಷಿಯಲ್ ಕೇಳ್ತಾರ ಅಂತ ಒಂದು ಕಡೆ ಅನ್ನಿಸ್ತಾ ಇದೆ. ಸೊ ಎಲ್ಲರೂ ಆರ್ಟಿಫಿಷಿಯಲ್ಲೇ ಕೇಳೋ ಹಂಗಿದ್ದಾರೆ. ಸೊ ಮೇಕಪ್ಪು ನಾವು ಹೇಗಿದ್ದೀವೋ ಹಾಗೆ ಯಾರೂ ನಮ್ಮನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಎಲ್ಲರೂ ನೀಟ್ ತೊಡುಗೆನ ಚೆನ್ನಾಗಿ ನೋಡ್ತಾರೆ ಅನಿಸುತ್ತೆ. ಹಾಕೋ ಬಟ್ಟೆ, ಮೇಕಪ್ಪು, ಸ್ಟೈಲು ಅದನ್ನು ನೋಡ್ತಾರೆ ಅಂತ ಅನ್ನಿಸ್ತಾ ಇದೆ ಇವತ್ತು. ಇನ್ನು ಇಲ್ಲಿ ಪಾತ್ರೆ ಎಲ್ಲ ಉಜ್ಜಿದಾಯಿತು. ಮಗಳನ್ನ ಕರೆದೆ, ಮುದ್ದೆ ತೊಳಸ್ಕೊಂಡು ಆಲ್ರೆಡಿ ಎಲ್ಲ ಒಂದೊಂದೇ ಎತ್ಕೊಂಡೋಗಿಡು ಅಂತ ಹೇಳಿದೆ. ಅವಳು ನಾನು ಉಪ್ಪು ಖಾರ ನೋಡ್ತೀನಿ ಅಂತ ಹೇಳಿದ್ಲು. ಅವಳಿಗೂ ಒಂದು ಬಟ್ಲಲ್ಲಿ ಹಾಕಿದೆ. ನೀಟಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಗಟ್ಟಿ ಆಗುತ್ತೆ ಅಂತ ಹೇಳಿ, ಅಮ್ಮ ಗಟ್ಟಿ ತಿನ್ನೋಕ್ಕಾಗಲ್ಲ, ಜೀರ್ಣ ಆಗೋಲ್ಲ ಅಂದರು. ಅವ್ರಿಗೆ ಸ್ವಲ್ಪ ನೀರು ಹಾಕಿ ಮೆತ್ತಗೆ ಹಾಕಬೇಕು ಅಂತ ಹೇಳಿ ನೀರು ಹಾಕಿ ಕಲಿಸ್ಬಿಟ್ಟು ಅವಳಿಗೆ ಹೇಳಿದೆ, ತಟ್ಟೆಲ್ಲ ಎತ್ಕೊಂಡು ಹೋಗಿಡು, ಊಟಕ್ಕಿಡು ಅಂತ. ನೀರೆಲ್ಲ ಅವಳು ಇಟ್ಕೊತಾ ಇದ್ಲು. ಇಷ್ಟೇ ಇವತ್ತಿನ ವ್ಲಾಗು. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನಾನು ಇವತ್ತು ಮಾತಾಡಿರೋದೇ ಇಷ್ಟು. ಸೊ ಬೇರೆ ಏನು ಕಂಟೆಂಟ್ ತೊಗೊಂಡಿಲ್ಲ ನಾನು, ಯಾಕಂದರೆ ತುಂಬ ಬೇಜಾರಾಯಿತು ನನಗೆ. ಯೂಟ್ಯೂಬಿಂದ ಅರ್ನಿಂಗ್ ಆಗ್ತಾಯಿಲ್ಲ ನನಗೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ. ತುಂಬ ಕಷ್ಟ ಆಗ್ತಿದೆ ಲೈಫು. ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ನಂಗೆ ಅಷ್ಟು ಇದಾಗುತ್ತೆ. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಡೈಲಿ ವ್ಲಾಗ್ಸ್ ಜೊತೆ ನಾನು ಹೀಗೆ ಸಿಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ.